ಸಚಿವ ನಾಗೇಂದ್ರ ಅವರೇನೋ ರಾಜೀನಾಮೆ ಕೊಡೋ ನಿರ್ಧಾರವನ್ನ ತೆಗೆದುಕೊಂಡಾಗಿದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ರಾಜೀನಾಮೆ ಸಹ ಕೊಡ್ತಾರೆ. ಇದು ಕೇವಲ ಮಂತ್ರಿಯಿಂದ ಆಗಿರುವಂತಹ ಹಗರಣ ಅಲ್ಲ. ಸಿಎಂ ಡಿಸಿಎಂ ಇಬ್ಬರೂ ಕೂಡ ಸೇರಿಯೇ ಮಾಡಿಕೊಂಡಿರುವಂತಹದ್ದು. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಜವಾಬ್ದಾರರು ಅಂತ ಕುಮಾರಸ್ವಾಮಿ ಅವರು ಆರೋಪಿಸಿ ಮಂತ್ರಿಗೆ ರಾಜೀನಾಮೆ ನೀಡಿ ಅನ್ನೋ ಧೈರ್ಯ ಇವರಿಗಿಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಕೂಡ ಸ್ಥಾನಕ್ಕೆ ರಾಜೀನಾಮೆನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಮಾರ್ಚ್ ನಲ್ಲಿ ಆಗಿರೋದನ್ನ ಯಾಕೆ ಮುಚ್ಚಿಟ್ಟಿದ್ದಾರೆ? ಮಾಧ್ಯಮದಲ್ಲಿ ಬರೆದಿದ್ದರೆ ಇದು ಮುಚ್ಚಿ ಹೋಗ್ತಾ ಇದ್ದಂತಹ ಒಂದು ವಿಚಾರ ಅಂತ ಕೂಡ ಆರೋಪಿಸಿದ್ದಾರೆ ಕುಮಾರಸ್ವಾಮಿ. ಇವರ ಗಮನಕ್ಕೆ ಬಂದೇ ಅಕ್ರಮ ಆಗಿದೆ, ಅದರಲ್ಲಿ ಅನುಮಾನವೇ ಬೇಡ. 1 ಗಂಟೆಯಲ್ಲಿ ಹಣ ರಿಲೀಸ್ ಆಗಲು ಸಹಾಯ ಮಾಡಿದ್ಯಾರು? ತೆಲಂಗಾಣಕ್ಕೆ ಹೋಗಿರೋದಕ್ಕೆ ಜವಾಬ್ದಾರಿ ನಿರ್ವಹಿಸುವವರು ಯಾರು? ಇದು ಕೇವಲ ಮಂತ್ರಿಯಿಂದ ಆಗಿದ್ದು ಅಂತ ಅವರೊಬ್ಬರ ಮೇಲೆ ಹಾಕಿ ಎಲ್ಲರೂ ಕೂಡ ಸೇಫ್ ಆಗ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರ ಪಾತ್ರವೂ ಕೂಡ ಇದೆ ಅಂತ ಆರೋಪಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಇವತ್ತಿನ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ತಕ್ಕಂಥ ನಿರ್ಧಾರ ಏನು ಯಾರಿಗೇನು ಅಚ್ಚರಿ ತಂದಿರತಕ್ಕಂಥದ್ದು ಏನಲ್ಲ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸುಮಾರು 85 ಕೋಟಿ ಹಣದ ಒಂದು ರವಾನೆ ಆಗಿರ್ತಕ್ಕಂಥದ್ದು ಏನಿದೆ ಎಸ್ ಟಿ ಕಾರ್ಪೊರೇಷನ್ನಲ್ಲಿ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ತೀರ್ಮಾನಗಳು ಮೊದಲೇ ಆಗಬೇಕಾಗಿತ್ತು, ಈ ರಾಜೀನಾಮೆ ಕೊಡಬೇಕಾದಂಥದ್ದು. ಇದು ನನ್ನ ಅಭಿಪ್ರಾಯದಲ್ಲಿ ಕೇವಲ ಒಬ್ಬ ಮಂತ್ರಿಯಿಂದ ಆಗಿರತಕ್ಕಂಥದ್ದಲ್ಲ. ಈ ಪ್ರಕರಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ನಡೆಸಿರ್ತಕ್ಕಂಥ ಪ್ರಕರಣವೇ ಇದು. ಬಹುಶಃ